ಜೈ ಶ್ರೀರಾಮ್. ರಾಘವೇಂದ್ರ ಪ್ರಭುಗಳು ಶ್ರೀ ಮಂತ್ರಾಲಯ ಪ್ರಭುಗಳಂತನೇ ಪ್ರಸಿದ್ಧಿಯಾದಂಥ ಕಲ್ಪವೃಕ್ಷ ಕಾಮಧೇನು ಅಂತ ಪ್ರಸಿದ್ಧಿಯಾದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಶ್ರೀಮತಿ ರಜನಿ ಮುರಳೀಧರ್ ಜೋಶಿ. ಇನ್ನೊಂದು ಸ್ವಲ್ಪ ಜೋರಾಗಿ ಬಂದ್ಬಿಡಿ. ರಜನಿ ಮುರಳೀಧರ್ ಜೋಶಿ ನನ್ನ ಹೆಸರು. ನಾನು ಕನ್ನಡ ಶಾಲೆ ಶಿಕ್ಷಕಿ. ನಾನು 31 ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಇನ್ನೂ 2 ವರ್ಷ ನನ್ನ ಸೇವೆ ಇದೆ. ನನಗೆ 2 ಹೆಣ್ಮಕ್ಳು, ಇಬ್ಬರದು ಹೆಣ್ಮಕ್ಳು ಮದುವೆ ಮಾಡಿದ್ದೇನೆ. ಮೊಮ್ಮಕ್ಕಳು ಬಂದಿದ್ದಾರೆ. ಆರಾಮಾಗಿದ್ದೇನೆ. ನಿಮ್ಮ ವರ್ಕ್ನು ಮಾಡ್ಕೊಂಡು ಮಂತ್ರಾಲಯಕ್ಕೂ ಆಗಾಗ ಹೋಗಿ ಬರ್ತೇವೆ. ನಾನು ಪ್ರತಿ ಗುರುವಾರ ಸಹಿತ ಪ್ರದಕ್ಷಿಣೆ ಹಾಕಿ ರಾಘವೇಂದ್ರ ಪ್ರದಕ್ಷಿಣೆ ಹಾಕಿ ಜೈ ಜೈ ರಾಘವೇಂದ್ರ ಅಂತಂದು ಅಷ್ಟೋತ್ತರ ಮಾಡ್ತೀನಿ. ಅದ್ರದ್ದು ರಾಯರು ಅಂದ್ರೆ ಎಲ್ರಿಗೂ ಕಲಿಯುಗದ ಕಲ್ಪತರು ಕಾಮಧೇನು ಬೇಡಿದ್ದನ್ನ ಕೊಡುವ. ಮೊದಲು ನೋಡ್ರಿ, ನಮಗ್ ಬೇಕಾಗಿದ್ದನ್ನು ಈಡೇರದ್ರ ಮೇಲೆ ಮುಂದಿನ ಕೆಲಸ ಮಾಡಕ್ ರೆಡಿ ಆಗ್ತದೆ. ಈ ಮಕ್ಳಿಗೆ ಹಸಿವೆ ಆದಾಗ ಮೊದ್ಲು ತಿಂಡಿ ಕೊಡ್ಬೇಕು, ಆಮೇಲೆ ಮುಂದೆ ಓದ್ರಿ ಅಂದ್ರೆ ಓದ್ತಾರೆ. ಇಲ್ಲಾಂದ್ರೆ ನನ್ಗೆ ಹಸಿವೆ ಮೊದ್ಲು ಕೊಡು ಅಂತಾರೆ. ಹೌದಲ್ಲ? ಆ ರೀತಿ ನಾವು ಅವ್ರಿಗೆ ಮಕ್ಕಳೇ. ಈಗ ನಿಮ್ಗೆ ಅದರಲ್ಲಿ ಪ್ರಶ್ನೆಗಳನ್ನ ಕೇಳ್ತೇನೆ. ರಾಘವೇಂದ್ರ ಸ್ವಾಮಿಗಳು ತಮಗೆ ಹುಟ್ಟಿದ ಗಂಡು ಮತ್ತು ಹೆಣ್ಣು ಮಗುವಿಗೆ ತಿಮ್ಮಣ್ಣ ಭಟ್ಟ ಗೋಪಿಕಾಂಬೆ ದಂಪತಿಗಳು ಏನೆಂದು ನಾಮಕರಣ ಮಾಡಿದರು? ಇನ್ನೊಂದ್ಸಲಿ ಕೇಳ್ತೇನೆ. ತಮಗೆ ಹುಟ್ಟಿದ ಗಂಡು ಮತ್ತು ಹೆಣ್ಣು ಮಗುವಿಗೆ ತಿಮ್ಮಣ್ಣ ಭಟ್ಟ ಗೋಪಿಕಾಂಬೆ ದಂಪತಿಗಳು ಏನೆಂದು ನಾಮಕರಣ ಮಾಡಿದರು? ತಮಗೆ ಹುಟ್ಟಿದ ಗಂಡು ಮಗುವಿಗೆ ಗುರುರಾಜ ಎಂದು, ಹೆಣ್ಣು ಮಗುವಿಗೆ ವೆಂಕಮ್ಮ ಎಂದು ನಾಮಕರಣ ಮಾಡಿದರು. ಸರಿಯಾದ ಉತ್ತರ ಗುರುರಾಜ ಮತ್ತು ವೆಂಕಮ್ಮ. ಮುಂದಿನ ಪ್ರಶ್ನೆಗೆ ಹೋಗೋಣ. ದೇಸಾಯಿಯವರ ಮನೆಯಲ್ಲಿ ನಡೆದ ರಾಯರ ಪವಾಡವನ್ನು ತಿಳಿಸಿರಿ. ದೇಸಾಯಿಯವರ ಮನೆಯಲ್ಲಿ ನಡೆದ ರಾಯರ ಪವಾಡವನ್ನು ತಿಳಿಸಿರಿ. ದೇಸಾಯಿಯವರ ಮನೆಯಲ್ಲಿ ಮಗು ಸ್ವೀಕರಣೆಯ ಪಾತ್ರೆಯಲ್ಲಿ ಬಿದ್ದು ಅಪಮೃತ್ಯು ಹೊಂದಿತ್ತು. ಆಗ ರಾಯರು ಬಂದು ಪವಿತ್ರ ಜಲವನ್ನು ಪ್ರೋಕ್ಷಣೆ ಮಾಡಿ ಮಗುವನ್ನು ಬದುಕಿಸಿದರು. ದೇಸಾಯಿಯವರ ಮನೆಯಲ್ಲಿ ನಡೆದ ಏನಿತ್ತು ಅವತ್ತು? ಅವ್ರ ಮನೆಯಲ್ಲಿ ಸಂಭ್ರಮ ಇತ್ತು, ಸಡಗರ ಇತ್ತು. ಅನೇಕ ಜನಗಳೆಲ್ಲ ಬಂದಿತ್ತು, ಎಲ್ಲ ಸಮಾರಂಭ ನಡೆದಿತ್ತು. ಆ ಟೈಮ್ನಲ್ಲಿ ಮಗು ಸ್ವೀಕರಣೆ ಪಾತ್ರೆಯಲ್ಲಿ ಬಿತ್ತು, ಬಗ್ಗೆ ಬಿತ್ತು. ಆಗ ಅದು ಅಪಮೃತ್ಯು ಅಂದ್ರೆ ಬದುಕೊಳ್ಳಲಿಲ್ಲ. ಅವಾಗ ರಾಯರು ಬಂದು ಪವಿತ್ರ ಜಲವನ್ನ ಪ್ರೋಕ್ಷಣೆ ಮಾಡಿ. ಸರಿಯಾದ ಉತ್ತರ. ಈಗ ಅಲ್ಲಿ ಏನಾಗುತ್ತೆ ಅಂದ್ರೆ ದೊಡ್ಡ ಸಮಾರಂಭ ನಡೀತಾ ಇದೆ, ಎಲ್ಲರೂ ಊಟ ಕೂಡಿಸ್ಬಿಟ್ಟಿದ್ದಾರೆ. ಏನಂದ್ರೆ ಅವಾಗ ಇದು ಹೀಗೆ ವಸಂತ ಮಾಸ, ಅವಾಗ ಏನಂದ್ರೆ ಮಾವಿನ ಹಣ್ಣಿನ ಸಡಗರ. ಅದಕ್ಕೆ ಒಂದು ದೊಡ್ಡ ಇಂಥ ಇದ್ರ ತುಂಬಾ ಇದು ಮಾಡಿಸಿದ್ದಾರೆ, ಸ್ವೀಕರಣೆ. ಅವಾಗ ಏನಾಯ್ತು, ಮಗು ಬಗ್ಗೆ ನೋಡಕ್ ಹೋಗಿ ಬಿದ್ದು ಬಿಡುತ್ತೆ. ಅಂತ ಟೈಮಲ್ಲಿ ಬ್ರಾಹ್ಮಣರು ಕೂಡಿಸ್ಬಿಟ್ಟಾರೆ, ಇದು ಮಾಡೋ ಹೋಗಿಲ್ಲ. ಸೊ ಅದರಿಂದ ಏನು ಮಾಡಿದ್ರು ಅವರು ಅಂತಂದ್ರೆ, ಮಗು ಸರಿಯಿಲ್ಲ, ಕರ್ಕೊಂಬರ್ರಿ ಅಂತ ಹೇಳಿದ್ರು. ಅವರು ಆತ ಹೇಳಿದ್ರೆ ಎಲ್ಲೇ ಬೇರೆಯವ್ರಿಗೆಲ್ಲ ತೊಂದರೆ ಆಗ್ಬಿಡತ್ತಲ್ಲ, ಊಟ ಮಾಡಲ್ಲ, ಹಂಗೆ ಹೋಗ್ತಾರೆ ಬ್ರಾಹ್ಮಣರು. ಹಂಗಾಗಬಾರ್ದು ಅಂತ ಹೇಳಿ, ಇಲ್ಲ ನಾನು ಇಲ್ಲಿ ಬರೋ ಹಾಗಿಲ್ಲ, ಮಾಡ್ರಿ ಅಂತ. ಅವಾಗ ಅವ್ರಿಗೆ ಗೊತ್ತಾಯ್ತು, ದಿವ್ಯ ದೃಷ್ಟಿಯಿಂದ ರಾಯರಿಗೆ ಗೊತ್ತಾಗಿ ಅವ್ರು ಏನು ಮಾಡ್ತಾರೆ, ಯಾರು ಮಗುನ ಕರ್ಕೊಂಬರ್ರಿ ಅಂತಾರೆ. ಆಮೇಲೆ ಕರ್ಕೊಂಬಂದಾಗ ಏನು ಸಂಭ್ರಮ ಆಗುತ್ತೆ ಅವ್ರಿಗೆ. ಮಗು ನೋಡ್ರಿ ಅಂತ, ಮಗು ಅವ್ರಿಗೆ ಲೇಟಾಗಿ ಜನನ ಆಗಿರುತ್ತೆ ಅಂತ ಒಂದು ಇದರಲ್ಲಿ ಈ ರೀತಿ ಆಯ್ತಲ್ಲ ಅಂತ ಬೇಜಾರಾಗಿತ್ತು. ಆಮೇಲೆ ಏನು ಸಂಭ್ರಮ ಆಚರಣೆ ಎಲ್ರಿಗೂ. ಆ ರೀತಿ ಒಂದು ರಾಯರ ಪವಾಡವನ್ನು ತೋರಿಸ್ತಾರೆ. ಕಂಡೆ ರಾಯರ ಚರಣಗಳ, ಇಂದು ಕಂಡೆ ಗುರುಗಳ ಮಹಿಮೆಯನು. ಕಂಡೆ ರಾಯರ ಚರಣಗಳ, ಇಂದು ಕಂಡೆ ಗುರುಗಳ ಮಹಿಮೆಯನು. ದೇಶದಿಂದ ಬಂದ ಜನರ ದೋಷ ರಾಶಿಗಳ ಕಳೆಯುವರು. ಆಶಾಪಶಂಗಳ ದೂರವ ಮಾಡಿ ಡಂಗುರವನ್ನೇ ಸಾರುತಿಹರೋ. ಕಂಡೆ ರಾಯರ ಚರಣಗಳ, ಇಂದು ಕಂಡೆ ಗುರುಗಳ ಮಹಿಮೆಯನು ಅಂತ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಎಲ್ಲರೂ ನೋಡಿದ್ದಾರೆ ಅಲ್ವಾ? ಎಂಥ ಒಂದು ಇದರದ್ದು ಅಲ್ಲಿ ಬಂದ ನೆರೆದವರು ಕೂಡ ಎಂಥ ಪುಣ್ಯ. ಅದರಿಂದ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮಣಿದೀಪ ಎಂದರೆ ಏನು? ಮಣಿದೀಪ, ಮಣಿ ಅಂದ್ರೆ ಅತ್ಯಮೂಲ್ಯವಾದದ್ದು. ಅದು ತಂತಾನೆ ಬೆಳಕನ್ನ ಬೀಳ್ತದೆ, ಆಹ್ಲಾದಕರವಾದ ಬೆಳಕನ್ನ ಬೀಳ್ತದೆ. ಅದೇ ಒಂದು ಮಣಿದೀಪ ಅಂತಂದ್ರೆ ಅದು ಅಂತ ಒಂದು ತಂತಾನೆ ಬೆಳಕನ್ನು ಬೆಳಗ್ತದೆ. ಅದು ಆಹ್ಲಾದಕರವಾದ ಬೆಳಕನ್ನು ಬೀಳ್ತಲ್ಲ, ಅದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಅದೇನು ಬೆಳಕು ಬರುತ್ತಲ್ಲ, ಅಮೂಲ್ಯವಾದ ರತ್ನ. ಹೌದು, ಅದು
ಆಮೇಲೆ ತಂತಾನೆ ಸ್ವಯಂ ಇದು ಸ್ವಯಂ ಪ್ರಕಾಶ ಅಂತ ಹೇಳ್ತಾರಲ್ಲ, ಹಾಗೆ ಸ್ವಪ್ರಕಾಶ ಮಣಿದೀಪ ಅಂತ ಹೇಳಿ ಅದು ಒಂದು ಗ್ರಂಥ. ಆ ಗ್ರಂಥಕ್ಕೆ ಹೆಸರಿಟ್ಟಿದ್ದಾರೆ ಮಣಿದೀಪ ಅಂತ. ಅಂದ್ರೆ ಅಷ್ಟು ಇದು ಏನು ಪ್ರಭಾವಶಾಲಿ, ಪ್ರಕಾಶಮಾನವಾಗಿದ್ದು ಮತ್ತು ಒಳ್ಳೆ ಉತ್ತಮವಾದ ಗ್ರಂಥ ಅಂತ ಅಲ್ಲಿ ಇದೆ. ಇನ್ನು ಕೊನೆ ಪ್ರಶ್ನೆ ಹೋಗೋಣ. ಗುರು ರಾಘವೇಂದ್ರರ ಚರಣ ಕಮಲವನ್ನು ಇದು ಯಾವ ದಾಸರ ಕೃತಿ? ಗುರು ರಾಘವೇಂದ್ರರ ಚರಣ ಕಮಲವನ್ನು ಇದು ಯಾವ ದಾಸರ ಕೃತಿ? ಇದು ಗೋಪಾಲ್ ದಾಸರ ಕೃತಿ. ಹೌದಾ? ಗೋಪಾಲದಾಸರು ಸರಿಯಾದ ಉತ್ತರ. ಗೋಪಾಲದಾಸರ ಕೃತಿ ಇದಾಗಿದೆ. ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ರಾಯರ ಒಂದು ರಥೋತ್ಸವ ಅಂದ್ರೆ ಏನ್ರಿ ಸಂಭ್ರಮ ಅಲ್ವಾ? ಎಲ್ಲ ಈ ಆರಾಧನೆ ಒಳಗೆ ಎಲ್ಲರೂ ಬ್ಯುಸಿ ರಥೋತ್ಸವದಲ್ಲಿ. ಅಂಥ ಒಂದು ರಾಯರ ಒಂದು ರಥೋತ್ಸವಕ್ಕೆ ತಾವು ಬಂದು ಒಂದು ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ತಮಗೂ ಸಹಿತ ಧನ್ಯವಾದ.